ಬೆಂಗಳೂರಿನಲ್ಲಿ ದೇಗುಲದ ಗಾಳಿ ಗೋಪುರ ತೆರವು ಮಾಡಲಾಗಿದೆ. 40 ವರ್ಷಗಳ ಹಳೆಯ ಗಾಳಿ ಗೋಪುರ ಇದನ್ನ ಈಗ ಕೆಡವಿದ್ದಾರೆ. ಮಹದೇವಪುರದ ಎಇಸಿಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಆಪರೇಷನ್ ಫುಟ್ಪಾತ್ ಹೆಸರಿನಲ್ಲಿ ಗೋಪುರವನ್ನ ಧ್ವಂಸ ಮಾಡಿದ್ದಾರೆ. ಜಿಬಿಎ ವಿರುದ್ಧ ಈಗ ಹಿಂದೂ ಕಾರ್ಯಕರ್ತರು ಕೆರಳಿದ್ದಾರೆ. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಆಪರೇಷನ್ ಫುಟ್ಪಾತ್ ದೇಗುಲಗಳಿಗಷ್ಟೇ ಸೀಮಿತವ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂದಿರಕ್ಕೊಂದು ಮಸೀದಿಗೊಂದು ನ್ಯಾಯನ ಹಾಗಾದ್ರೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಅಲ್ಲಿನ ಸ್ಥಳೀಯರು ನಡೆಸಿದ್ದಾರೆ. ಜೊತೆಗೆ ಹಿಂದೂ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ನಾವೇನು ಪಾಕಿಸ್ತಾನದಲ್ಲಿದ್ದೇವಾ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮಹದೇವಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಎಸಿಎಸ್ ಲೇಔಟ್ನಲ್ಲಿ ಒಂದು 40 ವರ್ಷ ಪುರಾತನ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಡೆದಿರೋ ಘಟನೆ. ಈ ಸರ್ಕಾರ ಎಲ್ಲೋ ಒಂದ್ ಕಡೆ ಇವತ್ತು ಹಿಂದೂಗಳಿಗೆ ಇವತ್ತು ತುಷ್ಟೀಕರಣ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಿದೆ. ಕಾನೂನು ಎಲ್ಲರಿಗೂ ಒಂದೇ, ಹಿಂದೂಗಳಿಗೂ ಒಂದೇ ಕಾನೂನು, ಮುಸಲ್ಮಾನರಿಗೂ ಒಂದೇ ಕಾನೂನು, ಕ್ರಿಶ್ಚಿಯನ್ಗೂ ಒಂದೇ ಕಾನೂನು. ಎಲ್ಲರೂ ಕೂಡ ಇವತ್ತು ಕಾನೂನು ಅಡಿಯಲ್ಲಿ ನಾವು ಮಾಡಬೇಕು. ಮತ್ತೆ ಈಗ ಬನ್ನೇರುಘಟ್ಟ ಮೇನ್ ರೋಡಲ್ಲಿ ಒಂದು ದರ್ಗಾ ಇದೆ. ಇಲ್ಲಿ ರಸ್ತೆಯ ಫುಟ್ಪಾತ್ ಅಲ್ಲಿ ಯಾಕೆ ಅದನ್ನ ತೆಗಿತಾ ಇಲ್ಲ? ತೆಗಿರಿ ಅದನ್ನ. ಅಯ್ಯೋ, ಬನ್ನೇರುಘಟ್ಟ ದೊಡ್ಡ ರಸ್ತೆ, ಅದನ್ನ ಯಾಕೆ ತೆಗಿತಿಲ್ಲ ನೀವು? ಯಾವ್ದೋ ಚರ್ಚ್ಗಳನ್ನ ಅಲ್ಲೇ ಫುಟ್ಪಾತ್ ಅಲ್ಲಿ ಹಾಕೋ, ಅದು ಯಾಕೆ ತೆಗಿತಿಲ್ಲ? ಬರೀ ನಿಮ್ ಕಣ್ಣಿಗೆ ಬರೀ ಹಿಂದೂಗಳು. ಈ ಸರ್ಕಾರ ದೇಗುಲವನ್ನ ಮಾತ್ರ ಒಡೆಯುತ್ತೆ, ಮಸೀದಿಗಳನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಫುಟ್ಪಾತ್ ಮೇಲೆಯೇ ಮಸೀದಿ ನಿರ್ಮಾಣಗಳಾಗಿದೆ. ಬನ್ನೇರುಘಟ್ಟ ರಸ್ತೆ ಫುಟ್ಪಾತ್ ಮೇಲೆ ಮಸೀದಿ ಇದೆ, ಅದನ್ನ ಹಾಗಾದ್ರೆ ಕೆಡವುತ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆ ಮಸೀದಿಯನ್ನ ಯಾಕೆ ಹಾಗಾದ್ರೆ ತೆರವು ಮಾಡಿಲ್ಲ? ಬೆಂಗಳೂರಿನಲ್ಲಿ ಶಾಸಕ ಸಿಕೆ ರಾಮಮೂರ್ತಿ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಜಿಬಿಎ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಿಂದ ನಡೆದಿರುವಂತಹ ಡೆಮಾಲಿಷನ್ ಇದು. ಮಹದೇವಪುರ ಕ್ಷೇತ್ರದ ಎಇಎಸ್ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ಖುದ್ದು ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಡಿಎಸ್ ರಮೇಶ್ ಅವರು ರಿಪಬ್ಲಿಕ್ ಕನ್ನಡ ಕೊಟ್ಟಿರುವ ಮಾಹಿತಿ ಪ್ರಕಾರ, ಈ ಯಾವಾಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ 1 ತಿಂಗಳ ಹಿಂದೆ ನಡೆಯಿತು, ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗವನ್ನು ಕೂಡ ಗುರುತು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಡೆಮಾಲಿಷನ್ ಮಾಡಲು ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಭಕ್ತಾದಿಗಳು ಅದನ್ನು ಅವತ್ತು ವಿರೋಧ ಮಾಡಿದ್ರು. ನೀವು ಡೆಮಾಲಿಷನ್ ಮಾಡಬೇಡಿ, ನಮಗೆ ಕಾಲಾವಕಾಶ ಕೊಡಿ, ನಾವೇ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಅವತ್ತು ಮಾತನಾಡಿದರು. ಅದಾದ್ಮೇಲೆ ನಾವು ಡೆಮಾಲಿಷನ್ ಕೈ ಬಿಟ್ವಿ ಅನ್ನೋ ವಿಚಾರವನ್ನು ಪೂರ್ವ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಡಿಎಸ್ ರಮೇಶ್ ಅವರು ರಿಪಬ್ಲಿಕ್ ಕನ್ನಡ ಕೊಟ್ಟಿರುವಂತಹ ಮಾಹಿತಿ. ಆಯುಕ್ತರು ಕೊಟ್ಟ ಮಾಹಿತಿ ಪ್ರಕಾರ ಅವರು ಒಂದಷ್ಟು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಆ ಒಂದು ನಿಗದಿತ ದಿನದಲ್ಲಿ ಯಾವುದೇ ರೀತಿ ಡೆಮಾಲಿಷನ್ ಮಾಡದಂತಹ ಕಾರಣಕ್ಕಾಗಿ ತದನಂತರದಲ್ಲಿ ನಾವೇ ಬಂದು ನಿನ್ನೆ ಡೆಮಾಲಿಷನ್ ಮಾಡಿದ್ವಿ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಪೂರ್ವ ನಗರ ಪಾಲಿಕೆ ಆಯುಕ್ತರು ಕೊಟ್ಟಿರುವಂತದ್ದು. ಬಟ್ ಸ್ಥಳೀಯರು ಹೇಳೋ ಪ್ರಕಾರ ನಮ್ಗೆ ಯಾವುದೇ ರೀತಿ ಇಂಟಿಮೇಷನ್ ಇರಲಿಲ್ಲ. ಈ ಹಿಂದೆ ಒಮ್ಮೆ ಬಂದಿದ್ರು, ಅವಾಗ ಯಾವುದೇ ರೀತಿ ಸರಿಯಾದ ರೀತಿ ಇಂಟಿಮೇಷನ್ ಮಾಡಿರಲಿಲ್ಲ, ನಮ್ಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರವನ್ನು ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಕೆಲವು ನಿಯಮದ ಪ್ರಕಾರ ಫುಟ್ಪಾತ್ ನಲ್ಲಿ ಯಾವುದೇ ಒತ್ತುವರಿಯಾದಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ಈ ರೀತಿಯಲ್ಲಿ ನೋಟಿಸ್ ಕೊಡಕ್ಕೆ ಬರಲ್ಲ. ಅಂದ್ರೆ ನಿಯಮದ ಪ್ರಕಾರ ನೋಟಿಸ್ ಕೊಡಲೇಬೇಕು ಅಂತ ಅನ್ನೋ ನಿಯಮ ಇಲ್ಲ. ಆದ್ರೆ ಇಂತಹ ಸೂಕ್ಷ್ಮ ವಿಚಾರದಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡುವಂತಹ ಒಂದು ಕೆಲಸ ಮಾಡಬಹುದಿತ್ತು, ಅಥವಾ ಜಿಬಿಯಿಂದ ಅಥವಾ ಏನಾದರೂ ನೋಟಿಸ್ ಜನರ ಹಿತದೃಷ್ಟಿಯಿಂದ ಆಗಿರಬಹುದು, ಅಥವಾ ಇಂಥ ಸೂಕ್ಷ್ಮ ವಿಚಾರದಲ್ಲಿ ನೋಟಿಸ್ ಅಂಟಿಸಬಹುದಾಗಿತ್ತು. ಯಾಕಂದ್ರೆ ಇಂದಿನ ಪ್ರಕರಣದಲ್ಲಿ ನಿಯಮ ಇಲ್ಲದಿದ್ರೂ ಕೂಡ ಜನರಿಗೋಸ್ಕರ ನೋಟಿಸ್ ಅಂಟಿಸುವಂತಹ ಹಲವು ಪ್ರಸಂಗಗಳು ಕೂಡ ಇತ್ತು. ಬಟ್ ಈ ಒಂದು ವಿಚಾರದಲ್ಲಿ ಆ ರೀತಿ ಯಾವುದೇ ರೀತಿ ಆಗಿರಲಿಲ್ಲ ಅನ್ನೋ ವಿಚಾರವನ್ನು ಸ್ಥಳೀಯರು ನೀಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಸ್ಥಳೀಯರು ಇದ್ದಾರೆ, ಅವರು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್ ಹೇಳಿ ಸರ್. ಸರ್, ಇದು 40 ವರ್ಷ ಹಿಂದಿನ ಲೇಔಟ್. ಇದು ಸುಮಾರು 37-38 ವರ್ಷದಿಂದ ದೇವಸ್ಥಾನ ಇದೆ. ರಾಜಗೋಪುರ ಬಂದು ಒಂದು 32-33 ವರ್ಷ ಆಗಿದೆ. ಮೊದಲು ಸಿಎಂಸಿ ಇತ್ತು, ನಂತರ ಬಿಬಿಎಂಪಿ, ನಾವು ಜಿಬಿಎ. ಇದನ್ನ ಫುಟ್ಪಾತ್ ಅಲ್ಲಿ ಇದೆ ಅಂತ ರೋಡ್ ಎಕ್ಸ್ಟೆನ್ಷನ್ ಆದ್ಮೇಲೆ ಇದು ಗೊತ್ತಾಗಿತ್ತು ನಮ್ಗೆ. ಅದು ಬಂದಿದೆ. ಮೊದಲು ಇದು ಆ ಸ್ಥಿತಿಲಿ ಇರಲಿಲ್ಲ, ನಾರ್ಮಲ್ ಪೊಸಿಷನ್ ಅಲ್ಲೇ ಇತ್ತು. ಇವತ್ತಿನ ದಿವಸ ಇದನ್ನ ಅವರು ಡೆಮಾಲಿಷ್ ಮಾಡೋದಕ್ಕೆ ಬಂದಿದ್ದಾರೆ. ಇವತ್ತಿನ ದಿವಸ ಇವರು ಇದನ್ನ ಡೆಮಾಲಿಷ್ ಮಾಡಕ್ಕೆ ಬಂದಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಂತ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್, ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಎಲ್ಲವನ್ನು ಬಿಟ್ಟು ನಮ್ಮ ಸನಾತನ ಧರ್ಮದಕ್ಕೆ ಇವರು ಕೈ ಇಡ್ತಾ ಇರೋದು ಮೊದಲನೇ ತಪ್ಪಾಗಿದೆ. ನಾವು ಆಕ್ಚುಲ್ ಆಗಿ ರೆಗ್ಯುಲರ್ ಆಗಿ ನಾವು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಅನ್ನ ರಿಮೂವ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾನೆ ಇದ್ವಿ ಸರ್. ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಬಟ್ ಏನ್ ಮಾಡ್ತಾರೋ ಅವ್ರ ಆಕ್ಷನ್ ತಗೊಳ್ತಾ ಇಲ್ಲ ಅಷ್ಟೇನೆ. ಭಕ್ತಾದಿಗಳಿದ್ರೆ ಹಿರಿಯ ನಾಗರಿಕರ ಮಾತನಾಡ ಸರ್, ನಮಗೆ ಒಂದೇ ಒಂದು ವಿಚಾರ.
we all want to follow the rules and regulations. We don't want to violate. But unfortunately, when the temple was raised, at that point of time, no BDA, no BBMP, nobody has come and objected. Don't do this. You are violating the rule. So they were not able to do all those things at that point of time. What is the point in coming, having built this, and so many lakhs and lakhs of people come. We all feel very bad. We are not able. ಇಲ್ಲಿರುವಂತಹ ಜನರ ಮಾತು ಅಂದ್ರೆ ಇವರ ಪ್ರಶ್ನೆ ಇರೋದು ಈ ಫುಟ್ಪಾತ್ ಒತ್ತುವರಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿರುವಂತಹ ಗೋಪುರವನ್ನು ಕೆಡವಿದ್ದೀರಿ. ನಾವು ಈ ಹಿಂದೆ ಇಲ್ಲಿರುವಂತಹ ಒಂದಿಷ್ಟು ಮನೆಗಳು ಅದಕ್ಕೆ ಫುಟ್ಪಾತ್ ಒತ್ತುವರಿ ವಿಚಾರವಾಗಿ ನಾವು ದೂರನ್ನು ಕೊಟ್ಟಿದ್ವಿ. ಇಲ್ಲಿರುವಂತಹ ಅಂಗಡಿ ಆಗಿರಬಹುದು ಅಥವಾ ಬೇಸಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿ, ಉದಾಹರಣೆಗೆ 3+ ಪರ್ಮಿಷನ್ ಪಡೆದು 9 ಫ್ಲೋರ್ ಕಟ್ಟಿದ್ರು ಕೂಡ ಯಾವುದೇ ರೀತಿ ಡೆಮೋಲಿಷನ್ ಮಾಡಿಲ್ಲ. ಈ ದೇವಸ್ಥಾನದ ವಿಚಾರದಲ್ಲಿ ತೋರಿರುವಂತಹ ಆಸಕ್ತಿ, ಆ ಒಂದು ಒತ್ತುವರಿ ಮನೆಗಳು ಒತ್ತುವರಿ ಆದಂತಹ ಸಂದರ್ಭದಲ್ಲಿ ಅಥವಾ ಬಿಲ್ಡಿಂಗ್ ಜಾಗ ಒತ್ತುವರಿ ಆದಂತಹ ಸಂದರ್ಭದಲ್ಲಿ ಯಾಕೆ ನೀವು ಅಷ್ಟೊಂದು ಆಸಕ್ತಿ ತೋರಲಿಲ್ಲ ಅನ್ನೋ ಪ್ರಶ್ನೆಯನ್ನು ಈ ಭಾಗದ ಜನರು ಮಾಡ್ತಾ ಇರುವಂತದ್ದು.